ಹಲೋ ಫ್ರೆಂಡ್ಸ್, ಇದು ರಾಯರ 353ನೇ ಆರಾಧನೆಯ ದಿನ. ನಾನಿವತ್ತು ಬೆಳಗ್ಗೆನೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಬಂದು ಫಸ್ಟು ತಿಂಡಿ ಮುಗಿಸ್ಕೊಂಡೆ. ಸೊ ತಿಂಡಿಗೆ ನಾನು ಇವತ್ತು ದೋಸೆ ಮತ್ತು ಇದ್ಕಿದ್ಬೇಳೆ ಸಾಂಬಾರು ಮಾಡಿಕೊಟ್ಟಿದ್ದೆ. ಸೊ ಅದಾದಮೇಲೆ ಹೋಗ್ಬಿಟ್ಟು ರಾಯರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಈ ಸತಿ ಫಸ್ಟ್ ಟೈಮ್ ನಾನು ಆರಾಧನೆಯನ್ನು ಮನೆಯಲ್ಲಿ ಪೂಜೆ ಮಾಡ್ತಾ ಇರೋದು. ಯೂಶಲಿ ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ, ರಾಯರ ಬಗ್ಗೆ ಅಷ್ಟಾಗಿ. ಬಟ್ ರಾಯರನ್ನ ನಂಬ್ತಾ ಇರ್ತೀನಿ. ಸೊ ಇವತ್ತು ಆರಾಧನೆಯ ಫಸ್ಟ್ನೇ ದಿನ ಅಲ್ಲ, ಸೊ ಅದಕ್ಕೋಸ್ಕರ ಹೂವಿನ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡಿಕೊಂಡೆ. ಇನ್ನು ಟೆಂಪಲ್ ಕೂಡ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೋಸ್ಕರ ಇನ್ನು ಚಿನ್ನಿನ ಬಿಟ್ಟು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿ ನಮ್ಮ ಮಾವನ ಜೊತೆ ಚಿನ್ನಿನ ಸ್ಕೂಲಿಗೆ ಕಳಿಸಿದ್ವಿ. ಹಾಗೆ ಇನ್ನು ದೇವಸ್ಥಾನಕ್ಕೆ ನಾನು ಹರಿ ಹೋಗಿದ್ವಿ. ಆಮೇಲೆ ನಾನು ಫ್ರೆಂಡ್ಸ್ ಜೊತೆ ಕೂಡ ಹೋಗಿದ್ದೆ. ಬೇಕಾದವರೆಲ್ಲ ಕೈ ಬಿಟ್ಟಾಗ, ಧೈರ್ಯ ಕಳೆದುಕೊಂಡಾಗ, ಸೋಲುತ್ತಿದ್ದೇವೆ ಎಂದು ಭಯಪಟ್ಟಾಗ, ಯಾವುದೇ ದಾರಿ ಕಾಣಿಸದೇ ಇದ್ದಾಗ ನಮ್ಮ ಗೆಲುವಿನೆಡೆಗೆ ನಡೆಸುವ ಧೈರ್ಯ ತುಂಬುವ ಏಕೈಕ ಮಾತು ಮಂತ್ರ ರಾಯರಿದ್ದಾರೆ.